ಅದನ್ನ ಬಳಸೋದಕ್ಕೆ ಒಂದು ಹಂತ ತಲುಪಿರ್ಬೇಕು. ಸಮ್ವನ್ ಲೈಕ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಬಹುದು ಅದನ್ನ. ಅವ್ರ ಅಭಿಮಾನಿಗಳು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿಮಾನಿಗಳು, ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವ್ರ ಅಭಿಮಾನಿಗಳು, ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಅಭಿಮಾನಿಗಳು, ಹೀಗೆ ಹೇಳೋದಕ್ಕೆ ಅವೆಲ್ಲ ಅಭಿಮಾನಿಗಳು, ಫ್ಯಾನ್ಸ್. ನಮ್ಮನ್ನ ಇಷ್ಟಪಡೋರು ಪ್ರೀತಿ ಪಾತ್ರರು, ನಮ್ಮ ಲಿಸ್ನರ್ಸು ಅಥವಾ ವ್ಯೂವರ್ಸು. ಅಭಿಮಾನಿ ಅನ್ನೋದು ತುಂಬಾ ದೊಡ್ಡ ಪದ ಆಗತ್ತೆ, ಇಸ್ ವಾಟ್ ಐ ಫೀಲ್. ಅದನ್ನ ಸಂಪಾದನೆ ಮಾಡಿದ್ರೆ ನಾವು ಇನ್ನೂ ಎಷ್ಟೋ ವರ್ಷ ಇನ್ನೂ ಏನೇನ್ ಮಾಡ್ಬೇಕು ಗೊತ್ತಿಲ್ಲ, ಅದನ್ನ ತಪಸ್ಸೇ ಮಾಡ್ಬೇಕು. ಸೊ ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಸಿಕ್ಕಿದೆ ಜನರಿಂದ. ನಾನು ಬಿಡೋ ದಿನಾನು ಅಷ್ಟೇ, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸಾವಿರಾರು ಮೆಸೇಜಸ್ ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನಕ್ಕೆ ಜಾಬ್ ಬಿಟ್ಟಿದ್ದು? ಚೆನ್ನಾಗೇ ಹೋಗ್ತಾ ಇತ್ತಲ್ಲ? ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಅಂದ್ರೆ ನನ್ನ ಆಂಗಲ್ ಅಲ್ಲಿ ನಾನು ಬಹಳ ಖುಷಿ ಪಟ್ಟೆ ಕೆಲಸ ಮಾಡ್ತಿದ್ದೆ ಕೊನೆ ದಿನದವರೆಗೂ. ಎಕ್ಸ್ಟ್ರೀಮ್ ಸ್ಟ್ರೆಸ್, IT ಕಂಪನೀಸಲ್ಲಿ ಹೇಳ್ತಾರೆ ಗೊತ್ತಾ, ಈ ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ತಡ್ಕೊಳ್ಳೋದಕ್ಕೆ ಆಗದೀರಾ ಬಿಡಬಾರ್ದು ಅಂತಾನೆ ಇದ್ದಿದ್ದು ನಾನು. ತುಂಬಾ ನಾನು ಇದು ಮಾಡ್ಕೊಂಡು, ಇಲ್ಲ ಪರವಾಗಿಲ್ಲ, ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರು ಅದನ್ನ ತಗೋಬಾರ್ದು ಅನ್ನೋ ಕಾರಣಕ್ಕೆ. ಏನಾಗುತ್ತೆ, ಒಂದೊಂದ್ಸಲ ನಾವು ಎಂತ ಇದಕ್ಕೆ ಹೊಟ್ಟೋಗ್ತೀವಿ ಅಂದ್ರೆ, ನಂದಿನಿ ಅವರೇ, ಯಾಕೆ ಬೇಕು ಅವ್ರ ಬಗ್ಗೆ ಮಾತಾಡೋದು, ನಮ್ಗೆ ಯಾಕೆ ಬೇಕು, ಯಾವಾಗಾದ್ರೂ ಮುಂದೆ ಬೇಕಾಗ್ತಾರೆ, ಇಲ್ಲೇ ಸಿಗ್ತಾ ಇರಬೇಕಾಗುತ್ತೆ ಮೀಡಿಯಾದವರು, ಯಾಕೆ ಸುಮ್ಮನೆ ಅವ್ರ ಬಗ್ಗೆ ತಪ್ಪಾಗಿ ಹೇಳೋದು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು, ಅಥವಾ ಮೀಡಿಯಾ ಅಂತಲ್ಲ ಯಾವುದೇ ಕಂಪನಿ, ನಾನು ಇನ್ನೊಂದು ಕಂಪ್ನಿಗೆ ಸೇರ್ಕೋಬೇಕು ಅಂದರೆ ಈ ಕಂಪ್ನಿ ಬಗ್ಗೆ ನಾನು ತಪ್ಪಾಗಿ ಹೇಳಬಾರ್ದು, ಇಲ್ಲಿನವ್ರ ಬಗ್ಗೆ ತಪ್ಪಾಗಿ ಹೇಳಬಾರ್ದು ಅನ್ನೋ ಒಂದು ಭಯದಲ್ಲೇ ಜನ ಬದುಕ್ತಾ ಇರ್ತಾರೆ. ಖಂಡಿತ. ಆಯ್ತಾ? ಸೊ ಇವಾಗ ಏನಂದರೆ, ನೀವು ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಹೊರಗಡೆ ವಿಸಿಬಲ್ ಆಗಿರಬೇಕಾಗತ್ತೆ, ನೀವು ಪಾರ್ಟೀಸ್ ಮಾಡಬೇಕಾಗತ್ತೆ, ಅವ್ರ ಜೊತೆ ಹ್ಯಾಂಗ್ ಅರೌಂಡ್ ಮಾಡಬೇಕಾಗತ್ತೆ, ನೀವು ಕೆಲಸ ಮುಗಿದ್ರೂ ಆಫೀಸಲ್ಲೇ ಇರಬೇಕಾಗತ್ತೆ. ಇಫ್ ದಟ್ ಇಸ್ ಕಾಲ್ಡ್ ಹಾರ್ಡ್ ವರ್ಕ್, ಐ ಡು ನಾಟ್ ವಾಂಟ್ ಟು ಡೂ ದಟ್ ಅಂತ ಐ ವಾಸ್ ವೆರಿ ಕ್ಲಿಯರ್. ಆ್ಯಂಡ್ ಐ ಆಮ್ ವೆರಿ ವೆರಿ ಕ್ಲಿಯರ್. ಮೆಂಟಲಿ ತುಂಬ ಸಫರ್ ಮಾಡಿದೆ, ತುಂಬ ಸಫರ್ ಮಾಡಿ ತಡ್ಕೊಳ್ಳೋದಕ್ಕಾಗದೆ, ನನಗಿಷ್ಟ ಇದ್ದರೂ ಈ ಕೆಲಸ ಪರವಾಗಿಲ್ಲ, ನಾಟ್ ಅಟ್ ದ ಕಾಸ್ಟ್ ಆಫ್ ಮೈ ಮೆಂಟಲ್ ಹೆಲ್ತ್ ಅಂತ ಕ್ವಿಟ್ ಮಾಡಿದ್ದೆ. ನೀವು ಹೇಳಿದ್ರಿ ಗೊತ್ತಾ, ಸಖತ್ ಸಣ್ಣ ಇದ್ರಲ್ವ ನೀವು ಅಂತ ಫೋಟೋ ನೋಡಿ. ನಾನು ಸ್ಟ್ರೆಸ್ಸಲ್ಲೇ ದಪ್ಪ ಆಗಿದ್ದು. ಆಲ್ಮೋಸ್ಟ್ ಒಂದು 1.5-2 years ಅಷ್ಟು ಎಕ್ಸ್ಟ್ರೀಮ್ ಸ್ಟ್ರೆಸ್. ನಾನು ನಿಮಗೆ ಪ್ರಾರಂಭದಲ್ಲೇ ಹೇಳಿದೆ, ನನಗೆ ಅದ್ಭುತವಾದಂಥ ಲೀಡರ್ಸ್ಗಳು ಸಿಕ್ಕಿದ್ರು. ಕಂಪನಿ ಬಗ್ಗೆ ನನಗೇನು ಬೇಜಾರಿಲ್ಲ, ಬಿಕಾಸ್ ಇವತ್ತು ನಾನು ಏನಾಗಿದ್ದೀನಿ ಅದಕ್ಕೆ ಕಂಪನಿನೇ ಕಾರಣ. ಆದರೆ ಕೆಲವೊಬ್ಬ ವ್ಯಕ್ತಿಗಳ ಜೊತೆ ನೀವು ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಕೆಲವೊಬ್ಬರು ಏಳಿಗೆನ ಸಹಿಸೋದಿಲ್ಲ, ಒಬ್ರನ್ನೊಬ್ರು ಬೆಳೆಸ್ಕೊಂಡು ಹೋಗೋದೇ ಜೀವನ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಆಮೇಲೆ ನಾನು ಹೇಳೋದು ನಂದಿನಿ ಅವರೇ, ನಾನು ಎಕ್ಸ್ಟ್ರೀಮ್ ಸ್ಟ್ರೆಸ್ ತೊಗೊಂಡು ನನಗೇನಾದರೂ ಆದರೆ ನನ್ನ ಫ್ಯಾಮಿಲಿನ ಸ್ಟ್ರೆಸ್ ಕೊಟ್ಟವ್ರು ನೋಡ್ಕೋತಾರ? ಖಂಡಿತ. ಇದು ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅನ್ವಯ. ನೀವು ಸಂಬಳ ಬರ್ತಿದೆ ಅನ್ನೋ ಕಾರಣಕ್ಕೆ ಸ್ಟ್ರೆಸ್ ತೊಗೋತಾ ಇದ್ದೀರಾ, ವರ್ಕ್ ಪ್ಲೇಸ್ ಹರಾಸ್ಮೆಂಟು ಏನಾದರೂ ಇರಲಿ, ತಿಂಗಳು ಸಂಬಳ ಬರ್ತಿದೆ, ನನಗೆ ಕಮಿಟ್ಮೆಂಟ್ಸ್ ಇದೆ ಅಂತ ಅದನ್ನ ತೊಗೊಂಡು ಹೋಗ್ತಾ ಇದ್ದೀರಾ. ನಾಳೆ ನಿಮಗೇನೋ ಆಯಿತು, BP ಬಂತು, ಶುಗರ್ ಬಂತು, ಸ್ಟ್ರೋಕ್ ಆಯಿತು, ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹೋದ್ರು ಅಂತ, ಸ್ಟ್ರೆಸ್ಸಿಂದ ಏನೇನಾಗುತ್ತೆ ಗೊತ್ತಲ್ವಾ? ಖಂಡಿತ. ಯಾರಾದರೂ ನೋಡಿದ್ಯಾ ಕೆಲಸದಲ್ಲಿ ಸ್ಟ್ರೆಸ್ ಕೊಟ್ಟರು ಅದಕ್ಕೆ ಹಿಂಗಾಯ್ತು ಅಂತಾರ? ಯಾರು ಅನ್ನಲ್ಲ, ಅವ್ರಿಗೆ ಗೊತ್ತೇ ಆಗಲ್ಲ ಅದು. ಮಲ್ಗಿದ್ಲು ಹೋಗ್ಬಿಟ್ಲು, ಮಲ್ಗಿದ್ದ ಹೋಗ್ಬಿಟ್ಟ, ಯಾರೂ ಬರಲ್ಲ, ನಮಗೆ ನಾವೇ. ನಾನು ಅದೇ ಅಂತ ಇರ್ತೀನಿ, ನಾನು ಇನ್ನೊಂದು 2-3 ತಿಂಗಳು ನನ್ನಲ್ಲಿ ಇದ್ದಿದ್ರೆ ನನಗೆ ಬಹುಶಃ BP ಶುಗರ್ ಏನೇನು ಬಂದಿರೋದು ನನಗೆ ಗೊತ್ತಿಲ್ಲ.